ಮಧ್ಯಾಹ್ನದಲ್ಲಿ ಭಾರತಿ ಊರು ಸುತ್ತಕ್ಕೆ ಕರ್ಕೊಬಂದಾಳೆ. ಆಲ್ಮೋಸ್ಟ್ 2 hours ಇಂಟರ್ವ್ಯೂ ಕೊಟ್ಟೆ, ಬಟ್ ಐ ವಾಸ್ ಸೋ ಹ್ಯಾಪಿ ಬೈ ಎಂಡ್ ಆಫ್ ಇಟ್. ವೆಲ್ಕಮ್ ಟು ಡೇ 4 ಆಫ್ ಗಿಲ್ಟ್. ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೆ, ಸೊ ಮೇಲೆ ನನ್ನ ಯೂಶ್ವಲ್ ರುಟೀನ್ ಸನ್ರೈಸ್ನ ನೋಡಿಕೊಂಡು ಆ್ಯಸ್ ಯೂಶ್ವಲ್ ಒಂದು ಗ್ಲಾಸ್ ಬಿಸಿನೀರು, ಸೋಕ್ಡ್ ಆಲ್ಮಂಡ್ ಮತ್ತು ಅಂಜೀರು ತಿನ್ಕೊಂಡು ಬುಕ್ನ ಓದ್ತಿದ್ದೆ. ದಿಸ್ ವಾಸ್ ಒನ್ ಮೆಂಟಲ್ ಚಾಲೆಂಜ್ ವಿಚ್ ಐ ವಾಸ್ ಸ್ಕಿಪ್ಪಿಂಗ್. ಸೊ ಬುಕ್ನ ಓದ್ಕೊಂಡೆ, ಒಂದು ಸನ್ರೈಸ್ನ ಎಂಜಾಯ್ ಮಾಡಿಕೊಂಡೆ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸನ್ರೈಸ್ ದಟ್ ಐ ಹ್ಯಾವ್ ಎವರ್ ಸೀನ್ ಇನ್ ಮೈ ಲೈಫ್. ನನಗೆ ಇಲ್ಲಿ ಟೆರೆಸಿಂದ ಪ್ರಶಾಂತವಾಗಿ ಈ ಸನ್ರೈಸ್ನ ನೋಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮೆಂಟಲ್ ಚಾಲೆಂಜ್ ಟು ಎಕ್ಸಸೈಸ್. ಸೊ ಮಾರ್ನಿಂಗ್ ಬ್ರಿಸ್ಕ್ ವಾಕ್ ಮಾಡಿದೆ ಫಾರ್ 30 minutes. ಸೊ ಎಕ್ಸಸೈಸ್ ಚೆಕ್ ಡನ್. Almost 2 hours interview kotte, but I was so happy by end of it. Feeling good after this interview because the interviewer was a foreigner and he was very kind, humble person. He didn't make me feel bad if I was not able to come up with the solution. Instead, he was helping me and he was giving me hints, and if I didn't answer any question, then he said me the right answer also, so that will help me in the future interviews. I felt good after this interview. There should be such interviewers who will not make the interviewee feel bad if they are not answering the right answer. ತಿಂಡಿಗೆ ಉಪ್ಪಿಟ್ಟು, ಚುರುಮುರಿ ಮತ್ತು ಚಕ್ಲಿ ತಿನ್ಕೊಂಡೆ. ನೆನ್ನೆ ವೀಡಿಯೋ ನೋಡಿದರೆ ನಾನು ಅಜ್ಜಿ ಅಮ್ಮಂಗೆ ವಾರ್ನ್ ಮಾಡಿದ್ದೆ ನಾನು ಲೇಟ್ ಆದಾಗ ನನ್ನ ಬಿಟ್ಟು ತಿಂಡಿ ಮಾಡೋಕ್ಕೆ. ಸೊ ಅವರಿಬ್ಬರು ಮಾಡ್ಕೊಂಡಿದ್ರು ಅಂತ ಹೇಳಿ ನಾನು ಒಬ್ಬಳೇ ಕೂತ್ಕೊಂಡು ತಿಂಡಿ ಮಾಡಿದೆ. ಅದಾದಮೇಲೆ ಮಮ್ಮಿ ಜೊತೆ ಸ್ವಲ್ಪ ಆಚೆ ಹೋದೆ. ಇಂಟರ್ವ್ಯೂ ಮುಗಿಸಿ ಇವಾಗ ಮಮ್ಮಿ ಜೊತೆ ಊರಲ್ಲಿ ಹೋಗ್ತಿದ್ದೀನಿ. ಬಸ್ದು ನಾಮೋ ನಿಶ ಇಲ್ಲ. ಮಿನಿ ಟೆಂಪೋ ಬಂದೆ ಫಾರ್ ಸರ್ವೈವಲ್. ನೋಡಬೇಕು ಪ್ಲೀಸ್. ನೋ ಮಧ್ಯಾಹ್ನದಲ್ಲಿ ಭಾರತಿ ಊರು ಸುತ್ತಕ್ಕೆ ಕರ್ಕೊಬಂದಾಳೆ. ಮಗಳೇ ನಾನು 10ಕ್ಕೆ ಬಂದು ಹೋಗ್ತಿದ್ದೆ. ಪಾಪ ಕೈಯಲ್ಲಿ ವಜ್ಜೆ ಆಗಬಾರ್ದು ಅಂತ. ಇದೇ ನಾನು ಇನ್ನು ಹುಟ್ಟಿದೂರು. ಆಮೇಲೆ ಫೀಲು ಊರಿಂದ ಐಸ್ ಕ್ರೀಮ್ ತಿಂದಿದ್ವಿ. ಸೊ ಆಚೆ ಕೂತ್ಕೊಂಡು ಬಂದ ತಕ್ಷಣ ಬಿಸಿಲಿಗೆ ಐಸ್ ಕ್ರೀಮ್ ತಿನ್ಕೊಂಡು ಸ್ವಲ್ಪ ವಾಟರ್ ಮೆಲನ್ ತಿನ್ಕೊಂಡ್ವಿ. ಡಿಹೈಡ್ರೇಟ್ ಆಗೋಗಿತ್ತು ಬಾಡಿ. ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮತ್ತು ನುಗ್ಗೆಕಾಯಿ ಗೊಜ್ಜು ಮತ್ತು ಸೊಪ್ಪಿನ ಪಲ್ಯ ತಿನ್ಕೊಂಡೆ. ಅಮ್ಮ ನನಗೆ ಅಂತ ಲಡ್ಡು ಮಾಡ್ಕೊಳ್ಳೋಕ್ಕೆ ಶೇಂಗಾದ್ದು ಕಾಳು ಮಾಡ್ತಿದ್ರು. ಸೊ ನಾನು ಹೋಗಿ ಅವ್ರಿಗೆ ಅದನ್ನ ಮಾಡೋಕ್ಕೆ ಹೆಲ್ಪ್ ಮಾಡಿದೆ. ನಾಳೆ ಇದ್ದಿದ್ದ ಫಂಕ್ಷನ್ಗೆ ಅಕ್ಕಪಕ್ಕ ಮನೆಯವ್ರನ್ನ ಕರಿಬೇಕಿತ್ತು. ಸೊ ಕರೆಯೋಕ್ಕೆ ಅಂತ ನಾನು ಮನೆಗೆ ಹೋದ್ವಿ. ಮನೆಗೆ ವಾಪಸ್ ಬರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಗಾಳಿ, ಮಳೆ. ನೈಟ್ ಇಮೇಜ್ನ ಕ್ಯಾಪ್ಚರ್ ಮಾಡೋಕ್ಕೂ ಮರೆತೋಗಿತ್ತು. ಸೊ ದಿಸ್ ವಾಸ್ ಮೈ ಡೇ 4.